ತಡಿಯಂಡಮೋಳ್ ಬೆಟ್ಟದಲ್ಲಿ ಕೇರಳದ ಯುವತಿ ಶರಣ್ಯ ಕಾಣೆಯಾಗಿ 4 ದಿನದ ಬಳಿಕ ಪತ್ತೆಯಾಗಿದ್ದು, ಆಕೆಯ ನಡವಳಿಕೆ ಸಂಶಯ ಮೂಡಿಸುವಂತಿದೆ ಎಂದು ಮಡಿಕೇರಿ ಗ್ರಾಮಾಂತರ ಮಂಡಲ ಬಿಜೆಪಿ ವತಿಯಿಂದ ನಾಪೋಕ್ಲು ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಪ್ರಕರಣದ ಸೂಕ್ತ ತನಿಖೆಗೆ ಬಿಜೆಪಿ ಆಗ್ರಹಿಸಿದೆ. ಈ ವೇಳೆ ಮಾತನಾಡಿದ ಗ್ರಾಮಾಂತರ ಮಂಡಲ ಪ್ರಧಾನ ಕಾರ್ಯದರ್ಶಿ ಪೋಕುಲಂಡ್ರ ಧನೋಜ್, ಪ್ರಕರಣದಲ್ಲಿ ಕಾಣದ ಕೈಗಳ ಕೈವಾಡವಿದೆ ಎಂದರು. ದಟ್ಟಾರಣ್ಯದಲ್ಲಿ ಆಹಾರವಿಲ್ಲದೆ 4 ದಿನ ಕಳೆಯುವುದು ಕಷ್ಟ ಸಾಧ್ಯ. ಎಲ್ಲಾ ಕಡೆಗಳಲ್ಲಿ ನಕ್ಸಲ್ ಚಟುವಟಿಕೆಗಳಿದ್ದು, ಈ ಪ್ರಕರಣ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಪೊಲೀಸ್ ಇಲಾಖೆ ಸೂಕ್ತ ತನಿಖೆ ನಡೆಸಿ ಸತ್ಯಾಂಶ ಬಯಲಿಗೆಳೆಯಬೇಕೆಂದು ಒತ್ತಾಯಿಸಿದರು. ನಾವಿಲ್ಲಿ ಇವತ್ತು ಏನು ಅಂತ ಹೇಳಿದ್ರೆ, ನಾವು ಕೊಡಗು ಜಿಲ್ಲಾ ಭಾರತೀಯ ಗ್ರಾಮಾಂತರ ಮಂಡಲ ಸೇರಿಕೊಂಡಿದೆ ಅಂತ ಹೇಳಿದ್ರೆ, ಮೊನ್ನೆ ದಿವಸ ಈ ತಡಿಯಂಡಮೋಳ್ ಶರಣ್ಯ ಎಂಬ ಯುವತಿ ನಾಪತ್ತೆಯಾದ ಸಂದರ್ಭದಲ್ಲಿ ಅವಳ ಸತತವಾಗಿ 2-3 ದಿವಸ ಹುಡುಕಿದ ನಂತರ ದಿವಸದಲ್ಲಿ ಸಿಕ್ಕಿದ ಮೇರೆಗೆ ನಮಗೆ ಅನುಮಾನ ಕಾಡಿತ್ತು. ಅವಳು ಯಾವ ರೀತಿಯಲ್ಲಿ ಬಂದಿದ್ದು, ಯಾವ ಉದ್ದೇಶಕ್ಕಾಗಿ ಆ ಥರ ಆಗಿರೋದು ಅಂತ. ಅವಳು ಮಿಸ್ಸಿಂಗ್ ಆಗಿರೋದು ಏನಲ್ಲ, ಇದರಲ್ಲಿ ಏನೊಂದು ಕಾಣದ ಕೈವಾಡದ ಸಂಶಯ ನಮಗಿದೆ. ಯಾಕೆಂತ ಹೇಳಿದ್ರೆ, ಅವರ 1 ದಿವಸ 2 ದಿವಸ ಕಳೆದು ಅವರ ಫ್ಯಾಮಿಲಿ ತಿಳಿಸಿದಾಗ ಅವರ ಅಣ್ಣ ಬಂದೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಅವಳು 4-5 ದಿವಸ ಹಾಗೆ ಫುಡ್ ಇಲ್ಲದೆ ಇರ್ತಾಳೆ ಅಂತ. ಆ ದಟ್ಟ ಅರಣ್ಯದಲ್ಲಿ ಯಾರಿಗೂ ಕೂಡ ಅಲ್ಲಿ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಅದು ಅಂಥ ಅರಣ್ಯ ಪ್ರದೇಶ ನಮಗೆ ಗೊತ್ತಿದೆ. ನಾವು ಎಷ್ಟೋ ಬಾರಿ ಅಲ್ಲಿಗೆ ಹೋಗಿ ಬರ್ತಾ ಇರ್ತೀವಿ. ಆದ್ದರಿಂದ ನಮಗೆ ಇಲ್ಲಿ ಎಲ್ಲ ಮಾಹಿತಿಯನ್ನು ಕೂಡ ನಾವು ಠಾಣಾಧಿಕಾರಿಗಳಿಗೆ ನಾವು ಈ ಮುಂದೆ ನಾವು ಮಾತನಾಡಿದ್ವಿ. ಆದ್ದರಿಂದ ನಾವು ಅದನ್ನು ಈ ತನಿಖೆಯನ್ನು ಅಚ್ಚುಕಟ್ಟಾಗಿ ಇದು ನಿರ್ವಹಿಸಿ ನಮಗೆ ಏನು ಇದರ ಸತ್ಯಾಂಶ ಏನಿದೆ ಅದು ನಮಗೆ ತಿಳಿಸಬೇಕು. ಹಾಗೆಯೇ ನಮಗೆ ಇನ್ನೊಂದು ಕಾರಣದ ಏನಂತ ಹೇಳಿದ್ರೆ, ಎಲ್ಲ ಭಾಗದಲ್ಲಿ ಕೂಡ ನಕ್ಸಲ್ ಚಟುವಟಿಕೆಗಳು ಕಡಿಮೆ ಆಗಿದ್ದ ಸಂದರ್ಭದಲ್ಲಿ ನಮಗೆ ಅದು ಕೂಡ ಒಂದು ಸಂಶಯ ಬರ್ತಾ ಇದೆ. ಈ ವ್ಯಾಪ್ತಿಯಲ್ಲಿ ಎಲ್ಲರೂ ಇನ್ನೊಂದು ಇವರ ಕಾರ್ಯವೈಖರಿಯನ್ನು ಸ್ಟಾರ್ಟ್ ಮಾಡುವ ಅಂತ ಹೇಳುವಂಥ ಉದ್ದೇಶಕ್ಕೆ ಬಂದಿರ್ಬೋದಾ, ಅಥವಾ ಅವಳಿಗೆ ಯಾರಾದರೂ ಆ ಕಾಡಿನಲ್ಲಿ ನಕ್ಸಲೇಟ್ಗಳು ಸಂಪರ್ಕ ಆಗಿರ್ಬೋದಾ, ಬೇರೆ ಕಡೆಯಿಂದ ಬಂದವರು, ಈ ಥರ ನಮಗೆ ಇದೆ. ಇದರಲ್ಲಿ ಏನೋ ಒಂದು ನಮಗೆ ಸಂಶಯ, ನಿಗೂಢವಾದ ಸಂಶಯ ಎದ್ದು ಕಾಣಿಸ್ತಿದೆ. ಇಷ್ಟು ಹೇಳಿ ನಾವು ಇದನ್ನು ತನಿಖೆ ಮಾಡಬೇಕು ಹೇಳಿ ನಮ್ಮ ನಾಪೋಕ್ಲುನ ಪೊಲೀಸ್ ಠಾಣಾ ಅಧಿಕಾರಿಗಳಿಗೆ ನಾವು ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ನಾಪೋಕ್ಲು ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಶಿವಚಾಳಿಯಂಡ ಅಂಬಿಕಾರ್ಯಪ್ಪ ಮಾತನಾಡಿ, ಶರಣ್ಯ ನಾಪತ್ತೆ ಪ್ರಕರಣ ಮೇಲ್ನೋಟಕ್ಕೆ ಪ್ರಚಾರಕ್ಕೋಸ್ಕರ ಮಾಡಿದ ಕೃತ್ಯದಂತೆ ಕಾಣುತ್ತದೆ. ಇಂತಹ ಘಟನೆಗಳಿಂದ ಪ್ರವಾಸೋದ್ಯಮಕ್ಕೆ ಕೆಟ್ಟ ಹೆಸರು ಬರುತ್ತದೆ. ಅರಣ್ಯದಲ್ಲಿ 4 ದಿನ ಕಳೆದ ಶರಣ್ಯ ಆಯಾಸಗೊಳ್ಳದೇ ಇರುವುದು ಸಂಶಯ ಮೂಡಿಸಿದೆ. ಈ ಬಗ್ಗೆ ಸೂಕ್ತ ತನಿಖೆ ನಡೆಯಲೇಬೇಕೆಂದು ಆಗ್ರಹಿಸಿದರು. ನಮಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿರ್ತದೆ ಏನಾಗಿದೆ ಅನ್ನೋದು. ಇದರಲ್ಲಿ ಒಂದು 100% ಯಾವುದೋ ಒಂದು ಕಾರಣದ ಕೈದ ಒಂದು ಷಡ್ಯಂತ್ರ ಇದ್ದೇ ಇದೆ. ಯಾಕಂದರೆ ಒಂದು ನಮ್ಮ ಕೊಡಗಿನ ಹೆಸರು ಆಳೋದಕ್ಕೆ ಬಂದಿರ್ತಾರೆ. ಯಾಕಂದರೆ ನಮ್ಮ ಟೂರಿಸಂ ಇಲ್ಲ, ಅವರೊಂದು ಪಬ್ಲಿಸಿಟಿಗೆ ಬಂದಿರ್ತಾರೆ. ಇದರಲ್ಲಿ ನಾವು ಯಾವುದೇ ರಾಜಕೀಯ ಮಾಡ್ತಾ ಇಲ್ಲ, ಆದರೆ ಕೊಡಗಿನ ಹೆಸರು ಹಾಳಾಗಿದೆ. ನಿಮ್ಮ ಡಿಪಾರ್ಟ್ಮೆಂಟ್ಗೂ ಗೊತ್ತಿದೆ. ಅವರು ಇವಾಗ ನಮಗೆ ತೋಟ ಎಲ್ಲ ಇದೆ, ನಮಗೆ 1 ದಿವಸ ರಾತ್ರಿ ಕಳೆಗಾಗಿದ್ರು ಸರ್. ಒಂದು ಹಿಂಸಾಗಿ ಹೇಗೆ ಅವರು 3 ದಿವಸ ಇದ್ದರು. ಬರಬೇಕಾದ್ರೆ ಒಂದು ಮೈಯಲ್ಲಿ ಒಂದಿಷ್ಟು ಪಳೆ ಇಲ್ಲ, ಒಂದು ಸುಸ್ತು ಅನ್ನೋದಿಲ್ಲ. ಇವಾಗ ನಾವು ಎಲ್ಲರೂ ತೋಟ, ನಮಗೆ ಎಲ್ಲರಿಗೂ ತೋಟ ಇದೆ. ನಮಗೆ ಒಂದು ರಾತ್ರಿ ಕಳೆಯೋಕ್ಕಾಗೋದಿಲ್ಲ. ಅವರು ಹೊರಗಿಂದ ಬಂದವರು ಟ್ರಕ್ಕಿಂಗ್ ಅಂತ ಹೇಳುವಂಥ ಅಷ್ಟು 22-23 ವರ್ಷ, 32-33 ವರ್ಷದ ಹೆಂಚು ಯಾಕೆ ಅಷ್ಟು ಸುಲಭದಲ್ಲಿ ಭಾಳ ಫ್ರೆಶ್ ಆಗಿದ್ದಾರೆ, ನೋಡೋಕ್ಕೆ ಏನಾಗಿಲ್ಲ ಅನ್ನುವಂಥ ಸ್ಥಿತಿಯಲ್ಲಿದ್ದಾರೆ. ಇದರಲ್ಲಿ ಯಾವುದೋ ಒಂದು ಕಾಣದ ಕೈ, ಒಂದು ಕೈವಾಡ ಇದ್ದೇ ಇದೆ ಅಂತೇಳಿ ನಮ್ಮದೊಂದು ಇದೆ. ಅದಕ್ಕೆ ಇವಾಗ ನಾನು ಹೇಳ್ತಾ ಇರೋದು ಸರ್, ಇವಾಗ 4 ದಿವಸ ಅವರು ಹೊರಗೆ ಬಂದು ಅವ್ರನ್ನ ಏನಾದರೂ ಮೆಡಿಕಲ್ ಟೆಸ್ಟ್ ಮಾಡ್ಬೋದಿತ್ತಲ್ಲ, ಅದರಲ್ಲಿ ಏನಾದರೂ ರಿಪೋರ್ಟ್ ಇದೆಯಾ, ಅಲ್ಲಿ ಏನಾದರೂ ಬೇರೆ ಗಾಂಜನ ನಮಗೆ ಸ್ವಲ್ಪ ಡೌಟ್ ಇದೆ. ಅದನ್ನು ನಮಗೆ ಕ್ಲಿಯರ್ ಮಾಡಿಕೊಡ್ಬೇಕು. ಇದರಲ್ಲಿ ಯಾವುದೇ ರಾಜಕೀಯ ಪ್ರೇರಿತವಲ್ಲ. ಒಂದು ನಮ್ಮ ಕೊಡಗಿಗೆ ಒಂದು ಕೆಟ್ಟ ಹೆಸರು ಬಂದಿದೆ. ಅದನ್ನು ನೀವು ನಿಮ್ಮ ಮುಖಾಂತರ ನಮಗೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಅಂತ ನಮ್ಮೆಲ್ಲ ಕೋರಿಕೆ. ದಯವಿಟ್ಟು ಬಿಜೆಪಿ ಶಕ್ತಿ ಕೇಂದ್ರದ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಬಿದ್ದಂಡ ರಾಜೇಶ್ ಅಚ್ಚಯ್ಯ, ಉಪಾಧ್ಯಕ್ಷ ಪಾಡಿಯಂಡ ಕಟ್ಟಿ ಕುಶಾಲಪ್ಪ, ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಬುಳಿಯಾಡಿರ ಸಂತು ಸುಬ್ರಹ್ಮಣಿ ಮತ್ತಿತರರು ಶರಣ್ಯ ಪ್ರಕರಣವನ್ನು ಕೂಲಂಕುಷವಾಗಿ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ದೂರು ಸ್ವೀಕರಿಸಿದ ಠಾಣಾಧಿಕಾರಿ ರಾಘವೇಂದ್ರ ಅವರು ತನಿಖೆ ನಡೆಸುವ ಭರವಸೆ ನೀಡಿದ್ದಾರೆ. ಈ ಸಂದರ್ಭ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಉಮಾಪ್ರಭು, ಪವನ್ ತೋಟಂಬೈಲು, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯೆ ಕೋಟೇರ ನೀಲಮ್ಮ, ಕಲಿಯಂಡ ಸುನಂದ, ಬಿಜೆಪಿ ಪ್ರಮುಖರಾದ ಮನು ಮಹೇಶ್, ಬಿದ್ದಾಟಂಡ ಸಂಪತ್, ಸುರಾನಾಣಯ್ಯ, ಕಂಗಂಡ ಜಾಲಿ ಪೂವಪ್ಪ, ನಿರನ್ ಕಾರ್ಯಪ್ಪ, ನಿಡುಮಂಡ ಕೃತಿ ಮತ್ತಿತರರು ಇದ್ದರು. ಚಿತ್ತಾರ ನ್ಯೂಸ್ ಚಯ್ಯಂಡಾಣೆ.